ಇವತ್ತಿನ ಸಂಚಿಕೆಯಲ್ಲಿ ಒಂದು ಅದ್ಭುತವಾದ ಸಂಜೀವಿನಿ ಔಷಧಿಯನ್ನು ತಿಳಿಸ್ಕೊಡ್ತೇನೆ. ಇದು ಭಯಾನಕ ರೋಗಗಳನ್ನು ನಿವಾರಣೆ ಮಾಡುವ ಶಕ್ತಿಯನ್ನು ಹೊಂದಿದೆ. ಅದು ಯಾವುದು ಅಂತ ಹೇಳಿದ್ರೆ ಅದನ್ನ ನಿತ್ಯ ಪುಷ್ಪ ಅಂತ ಕರೀತಾರೆ ಕೆಲವರು. ಇದರ ಒಂದು ಸೇವನೆಯನ್ನ ಹೇಗೆ ಮಾಡಬೇಕು, ಯಾವೆಲ್ಲ ಆರೋಗ್ಯದ ಸಮಸ್ಯೆಗಳನ್ನ ಇದರ ಸೇವನೆಯಿಂದ ನಾವು ಗುಣಪಡಿಸ್ಕೊಳ್ಬಹುದು ಅನ್ನೋದನ್ನ ನೋಡೋಣ. ಇದರ ಒಂದು ಎಲೆ ಮತ್ತು ಹೂವುಗಳನ್ನ ಅಗದು ಸೇವನೆ ಮಾಡೋದ್ರಿಂದ ಶ್ವೇತ ಪ್ರದರದ ಸಮಸ್ಯೆ, ಬಿಳಿ ಮುಟ್ಟಿನ ಸಮಸ್ಯೆ ಕಡಿಮೆ ಆಗ್ತದೆ. ಅದರಲ್ಲೂ ಬ್ಲಡ್ ಮತ್ತೆ ಬ್ರೆಸ್ಟ್ ಕ್ಯಾನ್ಸರ್ ಇದಕ್ಕೆ ಬಹಳ ಒಳ್ಳೆಯ ಔಷಧಿಯಾಗಿ ಕೆಲಸ ಮಾಡುತ್ತೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ, ಮೂರ್ಕಟ್ಟೆ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ಎಲ್ಲರ ಮನೆಯ ಎದುರುಗಡೆನೂ ಕೂಡ ದೊರೆಯುವ ಒಂದು ಅದ್ಭುತವಾದ ಸಂಜೀವಿನಿ ಔಷಧಿಯನ್ನು ತಿಳಿಸ್ಕೊಡ್ತೇನೆ. ಇದು ಭಯಾನಕ ರೋಗಗಳನ್ನು ನಿವಾರಣೆ ಮಾಡುವ ಶಕ್ತಿಯನ್ನು ಹೊಂದಿದೆ. ಇದರಲ್ಲಿ ಅದ್ಭುತವಾಗಿರುವ ಔಷಧಿ ಸತ್ವಗಳಿದ್ದಾವೆ. ಕ್ಷಾರೀಯ ಗುಣಧರ್ಮವನ್ನು ಹೊಂದಿರತಕ್ಕಂಥ ಇದು ಆಂಟಿ ಇನ್ಫ್ಲಮೇಟರಿ, ಆಂಟಿ ಆಕ್ಸಿಡೆಂಟ್, ಆಂಟಿಬಯೋಟಿಕ್, ಆಂಟಿ ಪೈರೆಟಿಕ್, ಆಂಟಿ ಮೈಕ್ರೋಬಿಯಲ್ ಅಂಶಗಳನ್ನು ಹೊಂದಿದೆ. ಸಂಶೋಧನಾತ್ಮಕವಾಗಿ ಇದನ್ನ ರಿಸರ್ಚ್ ಮಾಡಿ ಇದರ ವಿಶೇಷವಾಗಿರ್ತಕ್ಕಂಥ ವರದಿಯನ್ನ ನಾವು ನೋಡಿ ಆ ರಿಸರ್ಚ್ಗೆ ಅನುಗುಣವಾಗಿ ಇದರ ಗುಣ ಸ್ವಭಾವಗಳ ಒಂದು ಪಟ್ಟಿಯನ್ನು ಮಾಡಿದ್ದಾರೆ. ಅದು ಯಾವ್ಯಾವ ರೋಗಗಳನ್ನು ನಿವಾರಣೆ ಮಾಡುತ್ತೆ ಅನ್ನುವ ವಿಚಾರಗಳನ್ನು ತಮಗೆ ನಾನು ಇವತ್ತು ತಿಳಿಸಿಕೊಡ್ತಾ ಇದ್ದೇನೆ. ಅದು ಯಾವುದು ಅಂತ ಹೇಳಿದ್ರೆ ಅದನ್ನ ನಿತ್ಯ ಪುಷ್ಪ ಅಂತ ಕರೀತಾರೆ ಕೆಲವರು, ಮತ್ತೆ ಕೆಲವರು ಕಾಶಿ ಕಣಗಿಲೆ ಅಂತ ಕರೀತಾರೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೆಲವು ಜನ ಬಟ್ಲು ಹೂವು ಅಂತ ಕರೀತಾರೆ. ಹೀಗೆ ಈ ಎಲ್ಲಾ ಹೆಸರುಗಳಿಂದ ಕರೆಸಿಕೊಳ್ಳಲ್ಪಡುವ ಈ ಒಂದು ನಿತ್ಯ ಪುಷ್ಪ ಅಂತ ನಾನು ಇದನ್ನ ಹೇಳ್ತೇನೆ. ಇದರ ಒಂದು ಸೇವನೆಯನ್ನ ಹೇಗೆ ಮಾಡಬೇಕು, ಯಾವೆಲ್ಲ ಆರೋಗ್ಯದ ಸಮಸ್ಯೆಗಳನ್ನ ಇದರ ಸೇವನೆಯಿಂದ ನಾವು ಗುಣಪಡಿಸ್ಕೊಳ್ಬಹುದು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು, ಇದೊಂದು ಕೀಮೋಥೆರಪಿ ಥರನೇ ಕೆಲಸ ಮಾಡುವ ಒಂದು ದಿವ್ಯ ಔಷಧಿಯಾಗಿ ಕೆಲಸ ಮಾಡ್ತಾರೆ. ಅದರಲ್ಲೂ ಬ್ಲಡ್ ಮತ್ತೆ ಬ್ರೆಸ್ಟ್ ಕ್ಯಾನ್ಸರ್ ಇದಕ್ಕೆ ಬಹಳ ಒಳ್ಳೆಯ ಔಷಧಿಯಾಗಿ ಕೆಲಸ ಮಾಡುತ್ತೆ. ಗಂಟ್ಲಿಗೆ ಬಂದಿರತಕ್ಕಂಥ ಗಂಟ್ಲು ಕ್ಯಾನ್ಸರ್ ಕೂಡ ಹೌದು. ಉಳಿದ ಎಲ್ಲ ಕ್ಯಾನ್ಸರ್ಗೂ ಕೂಡ ಒಳ್ಳೆಯದು. ಆದರೆ ಈ ಒಂದು ಕ್ಯಾನ್ಸರ್ಗಳ ಸಮಸ್ಯೆಗೆ ಇದು ಹೆಚ್ಚು ಉಪಯೋಗಕಾರಿ ಅಂತ ನಾವು ಹಲವಾರು ಜನರ ಮೇಲೆ ಪ್ರಯೋಗ ಮಾಡಿ ಅದರ ಅನುಭವವನ್ನು ನಿಮಗೆ ತಿಳಿಸ್ತಾ ಇದ್ದೇವೆ. ಹಾಗೆ ಇದರ 4 ರಿಂದ 6 ಎಲೆ, 4 ರಿಂದ 6 ಹೂವನ್ನ 2 ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ, ಅದು ಕುದ್ದು ಅರ್ಧ ಗ್ಲಾಸಿಗೆ ಇಳಿದ ಮೇಲೆ ಅದನ್ನು ಶೋಧಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಕ್ಯಾನ್ಸರ್ಗೆ ಇದು ಕೀಮೋಥೆರಪಿ ತರ ಕೆಲಸ ಮಾಡ್ತದೆ. ಅದ್ಭುತವಾಗಿ ಕೆಲಸ ಮಾಡ್ತದೆ. ಇದನ್ನ ಬೆಳಗ್ಗೆ ಕುಡ್ರಿ. ಇನ್ನೊಂದು ಕೀಮೋ ಕಷಾಯ, ಕಾಳುಮೆಣಸು, ತುಳಸಿ, ಅರಶಿನ, 30 ತುಳಸಿ ಎಲೆ, 10 ಕಾಳುಮೆಣಸು, 1 ಚಮಚ ಅರಶಿನದ ನುಚ್ಚನ್ನ 2 ಗ್ಲಾಸ್ ನೀರಿಗೆ ಕುದಿಸಿ ಅದನ್ನ ಅರ್ಧ ಗ್ಲಾಸ್ ಇಳಿಸಿ ಅದನ್ನ ಶೋಧಿಸಿ ಅದನ್ನ ರಾತ್ರಿ ಕುಡಿರಿ. ನಿತ್ಯ ಪುಷ್ಪದ ಬೆಳಗ್ಗೆ ಕುಡಿರಿ. ಇವೆರಡು ನೀವು ಕಾಂಬಿನೇಷನ್ ಅಲ್ಲಿ ಕುಡಿದ್ರೆ ಇದು ಅತ್ಯದ್ಭುತವಾದ ಕೀಮೋಥೆರಪಿ ತರ, ಅದಕ್ಕಿಂತ ಹೆಚ್ಚು ಪ್ರಭಾವಕಾರಿಯಾಗಿ ಕೆಲಸ ಮಾಡ್ತದೆ. ಲಕ್ಷಾಂತರ ರೂಪಾಯಿ ಗಟ್ಟಲೆ ಖರ್ಚು ಮಾಡಿ ಕೀಮೋಥೆರಪಿ ಮಾಡಿಸ್ಕೊಳ್ಳಿಕ್ಕೆ ಆಗದೆ ಇರೋರು ಆ ಕೀಮೋಥೆರಪಿ ಮಾಡಿಸ್ಕೊಂಡ್ರು ಕೂಡ ಎಷ್ಟು ಸಮಸ್ಯೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ಅದನ್ನೆಲ್ಲ ನಾನು ಹೇಳ್ಬೇಕಾಗಿಲ್ಲ. ಇದನ್ನು ಬಳಸಿ ಇದರ ಪ್ರಯೋಜನ ಪಡ್ಕೊಳ್ಬಹುದು. ಎಷ್ಟೋ ಜನರು ಆರಾಮಾಗಿದ್ದಾರೆ. ಕ್ಯಾನ್ಸರ್ ಗುಣಪಡಿಸುವ ಕಾಯಿಲೆ ಅಲ್ಲ, ಆದ್ರೆ ಅದನ್ನ ನಿಯಂತ್ರಿಸಿಕೊಂಡು ಒಂದು 10-20 ವರ್ಷ ಬದುಕಿಸಬಹುದಲ್ಲ. ಹಾಗೆ ಇದೊಂದಾಯ್ತು. ಇನ್ನ ಯಾರಿಗೆ ತುಂಬಾ ಹೈ BP ಇರ್ತದೆ, ಯಾರಿಗೆ ತುಂಬಾ ಹೈ ಕೊಲೆಸ್ಟ್ರಾಲ್ ಇರ್ತದೆ, ಟ್ರೈಗ್ಲಿಸರೈಡ್ ತುಂಬಾ ಜಾಸ್ತಿ ಇರ್ತದೆ, ಆಮೇಲೆ ವಿಪರೀತ ಶುಗರ್ ಇರ್ತದೆ, ಇಂತಹ 3-4 ಸಮಸ್ಯೆಗಳು, ಇವುಗಳನ್ನ ಬಹಳ ವೇಗವಾಗಿ ಕಡಿಮೆ ಮಾಡುವ ಶಕ್ತಿ ಇದರ ಎಲೆ ಮತ್ತು ಹೂವಿನಲ್ಲಿ ನಾವು ಕಾಣಬಹುದು. ಇದರ ಎಲೆ ಮತ್ತು ಹೂವನ್ನ ಒಂದು 2 ಎಲೆ 2 ಹೂವನ್ನ ಬೆಳಗ್ಗೆ ಸಂಜೆ ಖಾಲಿ ಹೊಟ್ಟೆಯಲ್ಲಿ ಅಗದು ತಿನ್ನೋದ್ರಿಂದ ಕೂಡ ಇಷ್ಟೆಲ್ಲ ಲಾಭಗಳು ಸಿಗ್ತವೆ. ಅಥವಾ ಇದನ್ನ
ಒಂದು 4 ಎಲೆ, ಒಂದು 4 ಹೂವನ್ನು ಹಾಕಿ 2 ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ ಅರ್ಧ ಗ್ಲಾಸಿಗೆ ಅಂದರೆ ಚತುರ್ಮಾಂಶ ಶೇಷಕ್ಕೆ ಇಳಿಸಿ ಅದನ್ನು ಶೋಧಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಸೇವನೆ ಮಾಡೋದ್ರಿಂದ ಕೂಡ ಇಷ್ಟೆಲ್ಲ ಲಾಭಗಳಾಗ್ತವೆ. ಒಂದು ನೆನ್ಪಿಟ್ಕೊಳ್ಳಿ, ಇದರ ಪ್ರಭಾವ ಹೆಚ್ಚು ಏನಂತ ಹೇಳಿದ್ರೆ ವೇಗವಾಗಿ ಆಗೋದ್ರಿಂದ ತುಂಬಾ ಲೋ BP ಆಗೋ, ಲೋ ಶುಗರ್ ಆಗೋ ಚಾನ್ಸಸ್ ಇರ್ತವೆ. ಅದಕ್ಕೆ ನಿಮ್ಮ ಶರೀರ ಪ್ರಕೃತಿಗೆ ಅನುಗುಣವಾಗಿ ನೀವು ಇದನ್ನ ಸೇವನೆ ಮಾಡಬೇಕಾಗ್ತದೆ. ಕೆಲವು ಸಂದರ್ಭದಲ್ಲಿ ಆಯುರ್ವೇದ ವೈದ್ಯರ ಸಲಹೆ ಬೇಕಾಗ್ತದೆ. ನಾನು ಸಾಮಾನ್ಯವಾಗಿರುವ ಒಂದು ಪ್ರಮಾಣವನ್ನ ಹೇಳ್ತಾ ಇದ್ದೇನೆ. ಕೆಲವರಿಗೆ ಇದಕ್ಕೆ ಇನ್ನೂ ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡುವ ಅಗತ್ಯತೆ ಇರ್ತದೆ. ಯಾಕಂದ್ರೆ ಇದು ಬಹಳ ಬೇಗ BP ಶುಗರ್ ಅನ್ನು ಡೌನ್ ಮಾಡುತ್ತೆ. ಲೋ ಶುಗರ್, ಲೋ BP ಆದ್ರೆ ಕಷ್ಟ ಅಲ್ವಾ. ಅದಕ್ಕೆ ಇದರ ಸೇವನೆ ಮಾಡೋದಕ್ಕಿಂತ ಮೊದಲು ಆಯುರ್ವೇದ ವೈದ್ಯರ, ತಮ್ಮ ಫ್ಯಾಮಿಲಿ ಫಿಸಿಷಿಯನ್ಗಳ ಸಲಹೆಯನ್ನು ಪಡ್ಕೊಳ್ಳೋದು ಬಹಳ ಒಳ್ಳೆಯದು. ಇನ್ನು ಇದಾದ್ಮೇಲೆ ಇದರ ಒಂದು ಎಲೆ ಮತ್ತು ಹೂವುಗಳನ್ನ ಅಗದು ಸೇವನೆ ಮಾಡೋದ್ರಿಂದ ಶ್ವೇತ ಪ್ರದರದ ಸಮಸ್ಯೆ, ಬಿಳಿ ಮುಟ್ಟಿನ ಸಮಸ್ಯೆ ಕಡಿಮೆ ಆಗ್ತದೆ. ಒಂದು 21 ದಿವಸನ 1 ತಿಂಗಳು ತಗೊಂಡ್ರೆ ಸಾಕು. ಮತ್ತೆ ಮಾಸಿಕ ಋತುಸ್ರಾವದಲ್ಲಿ ಬರುವ ಹೊಟ್ಟೆ ನೋವಿನ ಸಮಸ್ಯೆನೂ ಕೂಡ ಕಡಿಮೆ ಆಗ್ತದೆ. ಅದರ ಜೊತೆಗೆ PCOD, PCOS, ಫೈಬ್ರಾಯ್ಡ್ಸ್, ಬಲ್ಕಿ ಯೂಟ್ರಸ್ ಇಂತಹ ಸಮಸ್ಯೆಗಳು ಕೂಡ ಇದರ ಎಲೆ ಮತ್ತು ಹೂವನ್ನ ಕಷಾಯ ಮಾಡ್ಕೊಂಡು ಸೇವನೆ ಮಾಡಬಹುದು, ಅಥವಾ ಹಾಗೇನೆ ಅಗದು ತಿನ್ನೋದ್ರಿಂದ ಅಂತಹ ಸಮಸ್ಯೆಗಳಿಗೆ ನಾವು ಪರಿಣಾಮಕಾರಿಯಾಗಿರುವ ಒಂದು ರಿಸಲ್ಟ್ ಅನ್ನ ಕಾಣಬಹುದು. ಇದರ ಜೊತೆಗೆ ಇದು ಒಳ್ಳೆಯ ಕ್ಷಾರೀಯ ಅಂಶಗಳನ್ನು ಹೊಂದಿರೋದ್ರಿಂದ ನಮ್ಮ ಶ್ರೋತಸ್ಸುಗಳನ್ನು ಶುದ್ಧೀಕರಣ ಮಾಡುತ್ತೆ. ಅಜೀರ್ಣ, ಮಲಬದ್ಧತೆಯ ಸಮಸ್ಯೆಗಳನ್ನು ಇದು ನಿವಾರಣೆ ಮಾಡುವ ದಿವ್ಯ ಔಷಧಿಯಾಗಿ ಇದು ಕೆಲಸ ಮಾಡ್ತದೆ. ಆದರೆ ಮತ್ತೆ ಹೇಳ್ತಾ ಇದ್ದೀನಿ, ಲೋ BP, ಲೋ ಶುಗರ್ ಇರೋರು ಇದನ್ನ ಬಳಸುವ ಹಾಗಿಲ್ಲ. ಅದರ ಜೊತೆಗೆ ಇದು ಜ್ಞಾಪಕ ಶಕ್ತಿ, ಏಕಾಗ್ರತೆ ಶಕ್ತಿಯನ್ನು ಕೂಡ ವೃದ್ಧಿಸಲಿಕ್ಕೆ ಕಾರ್ಯವನ್ನು ನಿರ್ವಹಿಸುತ್ತೆ. ಹಾಗೆ ಶರೀರದಲ್ಲಿ ಆಗುವ ಲೈಪೋಮಾದಂತಹ ಗಂಟುಗಳನ್ನು ಕೂಡ ಕರಗಿಸುವ ಕಾರ್ಯವನ್ನು ಇದು ಮಾಡ್ತದೆ. ಕ್ಷಾರೀಯವಾಗಿರೋ ಅಂಶಗಳನ್ನು ಹೊಂದಿರೋದ್ರಿಂದ ಇದಿಷ್ಟೆಲ್ಲ ಕಾರ್ಯಗಳನ್ನು ಮಾಡ್ತದೆ. ಮತ್ತೆ ಇಮ್ಯುನಿಟಿಯನ್ನು ಕೂಡ ಸ್ಟ್ರಾಂಗ್ ಮಾಡುತ್ತೆ. ಇಷ್ಟೆಲ್ಲ ಅಂಶಗಳನ್ನು ಇದು ಹೊಂದಿದೆ. ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕಂದ್ರೆ ನಿಮ್ಮ ವಯೋಮಾನಕ್ಕನುಗುಣವಾಗಿ, ನಿಮ್ಮ ದೇಹದ ಪ್ರಕೃತಿಗೆ ಅನುಗುಣವಾಗಿ ಕೆಲವು ಸಂದರ್ಭದಲ್ಲಿ ಪ್ರಮಾಣವನ್ನು ಹೆಚ್ಚು ಕಡಿಮೆ ಮಾಡಬೇಕಾಗ್ತದೆ. ಅದಕ್ಕೆ ಆಯುರ್ವೇದ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳೋದು ಬಹಳ ಮುಖ್ಯ ಅನ್ನುವ ಮಾತನ್ನ ತಮಗೆ ಮತ್ತೆ ತಿಳಿಸ್ತಾ, ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ. ಜೊತೆಗೆ ತಾವೇನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಆಶ್ರಮದಲ್ಲಿ 5 ದಿನದ ಶಿಬಿರ ಇರ್ತದೆ. ಯೋಗ, ಆಯುರ್ವೇದ, ನಿಸರ್ಗ ಚಿಕಿತ್ಸೆಯನ್ನ ನಮ್ಮ ಜೀವನದಲ್ಲಿ, ನಮ್ಮ ಮನೆಯಲ್ಲೇ ಹೇಗೆ ಅಳವಡಿಸಿಕೊಳ್ಳೋದು, ಆಹಾರದ ಮೂಲಕ ಹೇಗೆ ಸಂಪೂರ್ಣವಾದ ಆರೋಗ್ಯವನ್ನು ಪಡ್ಕೊಳ್ಳೋದು, ಪ್ರಾಣಾಯಾಮ, ಯೋಗ, ಧ್ಯಾನದ ಮೂಲಕ ಸಂತೋಷವಾಗಿ 100 ವರ್ಷ ಆರೋಗ್ಯವಾಗಿ ಇರೋದು ಹೇಗೆ ಅನ್ನೋ ವಿಚಾರಗಳನ್ನ ಅಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೇವೆ. ತಮಗೆ ಆಸಕ್ತಿ ಇದ್ದರೆ ಆ ಶಿಬಿರಕ್ಕೆ ತಾವು ಕೂಡ ಭಾಗವಹಿಸಬಹುದು. ನಾವೇ 5 ದಿನ ಖುದ್ದಾಗಿ ಆ ಶಿಬಿರದಲ್ಲಿ ಭಾಗವಹಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು.